ಸ್ನೇಹಿತನಿಗೆ ಮುಹೂರ್ತವಿಟ್ಟು ಸುಲಿಗೆ ಮಾಡಿದ್ದ ಫ್ರೆಂಡ್ಸ್ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಚಿಕ್ಕಜಾಲ ಪೊಲೀಸರಿಂದ 4 ಬಂಧನ ಆಗಿದೆ. ಪವನ್, ಪ್ರೇಮ್ ಶೆಟ್ಟಿ, ತರುಣ್, ಅಚಲ್ ಬಂಧಿತ ಆರೋಪಿಗಳು. ಬಂಧಿತರೆಲ್ಲರೂ ಕೂಡ ಇಂಜಿನಿಯರಿಂಗ್ ಬಿಕಾಂ ವಿದ್ಯಾರ್ಥಿಗಳೇ. ಚಂದನ್ ಎಂಬಾತನ ಚಿನ್ನಾಭರಣವನ್ನ ಸುಲಿಗೆ ಮಾಡಿದ್ರು ಈ ಟೀಮ್ನವರು. ಫ್ರೆಂಡ್ಸೇ ಇವರು. 59 ಗ್ರಾಂ ಚಿನ್ನಾಭರಣ ಸುಲಿಗೆ ಮಾಡಿ ಪರಾರಿಯಾಗಿತ್ತು ಈ ಗ್ಯಾಂಗ್. ಚಿಕ್ಕಜಾಲದ ನೆಕ್ಸ್ಟ್ ಚಾಪ್ಟರ್ ಪಬ್ ಬಳಿ ಸುಲಿಗೆ ಮಾಡಿದ್ರು ಚಿನ್ನಾಭರಣವನ್ನ. ಕಳೆದ ಮೇ 1ನೇ ತಾರೀಕು ನಡೆದಂತ ಸುಲಿಗೆ ಪ್ರಕರಣ ಇದಾಗಿತ್ತು. ಸದ್ಯ ಇವರೆಲ್ಲರನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಘಟನೆ ಬಳಿಕ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇವರನ್ನು ಹುಡುಕ್ತಾ ಇದ್ರು ಪೊಲೀಸರು. ಎಫ್ಐಆರ್ ಬಳಿಕ 4 ಆರೋಪಿಗಳು ಕೂಡ ಎಸ್ಕೇಪ್ ಆಗಿದ್ರು. ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಕಾಲ್ಕಿತ್ತಿತ್ತು ಈ ಟೀಮ್. ಸದ್ಯ ಆರೋಪಿಗಳೆಂದರಾಗಿದ್ದಾರೆ. 59 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಚಿಕ್ಕಜಾಲ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಸ್ನೇಹಿತನಿಗೆ ಮುಹೂರ್ತ ಇಟ್ಟು ಚಿನ್ನಾಭರಣ ದೋಚ್ಕೊಂಡು ಹೋದಂತ ಆರೋಪಿಗಳು ಈಗ ಪೊಲೀಸರ ಅತಿಥಿ ಆಗಿದ್ದಾರೆ. ಸದ್ಯ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಏನು ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದಂತ ಕಳೆದ ಮೇ 1ನೇ ತಾರೀಕು ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೊಂದು ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರ್ತಾರೆ. ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡು ತನಿಖೆಗಿಳಿದಂತ ಚಿಕ್ಕಜಾಲ ಪೊಲೀಸರು ಸದ್ಯ 4 ಜನರನ್ನ ಬಂಧಿಸಿರುವಂತದ್ದು. ಪವನ್, ಪ್ರೇಮ್ ಶೆಟ್ಟಿ, ತರುಣ್, ಅಚಲ್ ಒಟ್ಟು 4 ಜನ ಆರೋಪಿಗಳನ್ನ ಬಂದಿರುವಂತದ್ದು. 4 ಜನ ಆರೋಪಿಗಳನ್ನ ಬಂಧಿಸಿದ ನಂತರ ವಿಚಾರಣೆಯನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಚಂದನ್ ಎಂಬಾತನ ಬಳಿ ಅವತ್ತು ಏನು ಚಿಕ್ಕಜಾಲದ ಬಳಿ ಇರುವ ನೆಕ್ಸ್ಟ್ ಚಾಪ್ಟರ್ ಎಂಬ ಪಬ್ ಬಳಿ ಏನೋ ಇವರು ಚೆನ್ನಾಗಿ ಪಾರ್ಟಿಯನ್ನ ಮಾಡಿದ್ರು. ಪಾರ್ಟಿ ಮಾಡಿದ ನಂತರ ಅಲ್ಲಿಗೆ ಆತನ ಕರ್ಸ್ಕೊಡ್ತಾರೆ. ಕರ್ಸ್ಕೊಂಡಾದ ಬಳಿಕ ಆತನ ಬಳಿ ಇದ್ದಂತ ಸುಮಾರು 50 ಗ್ರಾಂ ಚಿನ್ನಾಭರಣ ಏನಿತ್ತು ಅದನ್ನ ಸುಲಿಗೆಯನ್ನ ಮಾಡಿ ಆತನಿಗೆ ಹಲ್ಲೆಯನ್ನ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾರೆ. ಏನೋ ಅದಕ್ಕೂ ಮುಂಚೆ ಅಲ್ಲಿಗೆ ಬಂದಂತ ಆರೋಪಿಗಳು ಏನು ಪ್ರೇಮ್ ಶೆಟ್ಟಿ ಮತ್ತು ತರುಣ್ ಏನಿದ್ರು ಇಬ್ರು ಕೂಡ ಏನು ಕಂಠಪೂರ್ತಿ ಕುಡ್ದಿರ್ತಾರೆ. ಬಂದು ಆತನಿಗೆ ಹಲ್ಲೆಯನ್ನ ಮಾಡುವಂತದ್ದು. ಅಲ್ಲಿಂದ ಚಿನ್ನಾಭರಣವನ್ನ ಕದ್ದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕಡೆಗೆ ತಲೆಮರೆಸ್ಕೊಂಡಿರ್ತಾರೆ. ಸೊ ಇದಾದ ಬಳಿಕ ಪೊಲೀಸರು ಏನು ಆರೋಪಿಗಳನ್ನ ಬಂಧನ ಮಾಡ್ಲಿಕ್ಕೆ ಸಿಸಿ ಕ್ಯಾಮೆರಾ ಫುಟೇಜ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಚೆಕ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಇವನ ಜೊತೆ ಇದ್ದಂತೆ ಪವನ್ ಮತ್ತು ಅಚಲ್ ಏನಿದ್ದಾರೆ ಇವರು ಅವರಿಬ್ರು ಕೂಡ ದೂರದಾರರ ಫ್ರೆಂಡ್ ಗಳಾಗಿರ್ತಾರೆ. ಇವರೇ ಪ್ರೀ ಪ್ಲಾನ್ ಅನ್ನ ಮಾಡಿ ಈತನ ಬಳಿ ಚಿನ್ನಾಭರಣ ಮತ್ತು ಹಣವನ್ನು ದೋಚುವ ಪ್ಲಾನ್ ಅನ್ನ ಮಾಡಿರುವಂತ ಆರೋಪಿಗಳು ಇನ್ನಿಬ್ಬರನ್ನ ಕರ್ಸ್ಕೊಂಡು ಈ ಕೃತ್ಯವನ್ನ ಎಸಗಿರ್ತಾರೆ. ಸದ್ಯ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೆ 4 ಜನರನ್ನ ಬಂಧಿಸಿ ವಿಚಾರಣೆ ಮತ್ತು ಪ್ರಕರಣದ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.